ಚೆನ್ನಾಗಿದೆ. ಲಿಪ್ಸ್ಟಿಕ್ ಹಾಕೊಳ್ಳೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಬಂದು ಲೈಕ್ ನಮ್ಮ ಸ್ವಲ್ಪ ಪ್ಯಾಂಪರಿಂಗ್ ನಡೀತಾ ಇದೆ. ಜಸ್ಟ್ ಒಂದು ಏರ್ ಕಟ್ ಮಾಡಿಸ್ಕೋಬೇಕು ಅಂತ ನಾನು ನನ್ನ ತಂಗಿ ಬಂದಿದ್ವಿ. ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ನನ್ನ ಪಾಪು ಆಗಿ ಒಂದು 3-4 ಮಂತ್ಸ್ಗೆ ನಾನು ಏರ್ ಕಟ್ ಮಾಡಿಸಿದ್ದೆ. ಈಗ ಮತ್ತೆ ತುಂಬ ಸ್ಪ್ಲಿಟಿನ್ಸ್ ಆಗಿಬಿಟ್ಟಿದೆ ಅಂತ ಮತ್ತೆ ಏರ್ ಕಟ್ ಮಾಡಿಸ್ಕೊತಾ ಇದ್ದೀನಿ ನಾನು ನನ್ನ ತಂಗಿ. ನೋಡಿ ನನ್ನ ಮಗ ಸೈಲೆಂಟಾಗಿ ಅವ್ರ ಚಿಕ್ಕಿ ಪಕ್ಕ ಕೂತ್ಕೊಂಡಿದ್ದ. ಸೊ ನನ್ನ ಕೆಲಸ ನಾನು ಮುಗಿಸ್ತಾ ಇದ್ದೆ. ತಿರುಗಿ ಕಡೆ ಕಂಪ್ಲೀಟ್. ಹಾಂ ಸರಿ. ನಿಂಗೆ ಏನು ಅನಿಸ್ತು? ವೇಟ್ ಆಯಿತು ಮಮ್ಮಿದು ಇಲ್ಲಿ ಹಾಗೆ ನನ್ನ ತಂಗಿನೂ ಲೈಕ್ ಜಸ್ಟ್ ಏರ್ ಸೆಟ್ ಮಾಡಿಸ್ಕೋತಾ ಇದ್ಲು. ಅವಳು ಏರ್ ಕಟ್ ಆಲ್ಮೋಸ್ಟ್ ಒಂದು 10 ಡೇಸ್ ಬ್ಯಾಕ್ ಅವಳು ಬರ್ತ್ಡೇಗೆ ಅಂತ ಮಾಡಿಸ್ಕೊಂಡಿದ್ಲು ಏರ್ ಕಟ್. ಸೊ ಇವಾಗ ಏರ್ ಸೆಟ್ ಮಾಡಿಸ್ಕೊತೀವಿ, ಬಿಕಾಸ್ ನಮಗೆ ಏರ್ ಸ್ಟೈಲ್ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಸೊ ಅದಕ್ಕೋಸ್ಕರ ಏರ್ ಸೆಟ್ ಆದರೂ ಮಾಡಿಸ್ಕೊಂಡು ಬಿಡೋಣ ಅಂತ. ಬಿಕಾಸ್ ನಾಳೆ ಒಂದು ಫಂಕ್ಷನ್ ಇತ್ತು, ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏರ್ ಸೆಟ್ಟಿಂಗ್ ಮಾಡಿಸ್ತೀವಿ. ಇವಾಗ ಸದ್ಯಕ್ಕೆ ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಏನೂ ಮಾಡಿಸ್ಕೊಂಡಿಲ್ಲ. ತುಂಬ ದಿನ ಆಗಿತ್ತು ಅಂತ ಹೇರ್ ಕಟ್ ಒಂದು ಮಾಡಿಸ್ಕೊಂಡಿದ್ದೆ ಅಷ್ಟೇ. ಸೊ ಏರ್ ಕಟ್ ಸೊ ನನಗೇನೋ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮಗೆಲ್ಲ ಅಂದರೆ ನನಗೆ ಹೇಗೆ ಕಾಣ್ತಿದೆ ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನನ್ನ ತಂಗಿ ಬಂದಮೇಲೆ ಮತ್ತು ಅವಳ ಹೇರ್ ಸ್ಟೈಲು ತೋರಿಸ್ತೀನಿ. ಆ್ಯಕ್ಚುಲಿ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಎಲ್ಲ ಕರ್ಕಶವಾಗಿದೆ. ಹಾಗೆ ಎಲ್ಲ ರೆಡಿ ಆಯಿತು. ಇನ್ನೇನೊಂದು ಎಷ್ಟು ಟೈಮು 2:30 ಆಗಿದೆ. ಒಂದು 15 ಮಿನಿಟ್ಸ್ ಆ ಥರ ಬಿಟ್ಬಿಡ್ತೀವಿ. ಒಂದು 15 ಮಿನಿಟ್ಸು ಆಯಿತು. ಒಂದು 15-20 ಮಿನಿಟ್ಸ್ ವಿತಿನ್ 3 o'clock ಆ ಥರ ಬಿಟ್ಬಿಡ್ತೀವಿ, ಹೊಡ್ತೀವಿ. ಓಕೆ ಎಸ್. ನಮ್ಮ ಅಕ್ಕ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡೋಳೆ ಗುರು. ನಾನು ನೋಡಿ ಗುರು ನನ್ಗೆ ಹೇಳ್ತಾಳೆ ಲಿಪ್ಸ್ಟಿಕ್ ಹಾಕೊಳ್ಳೆ ಚೆನ್ನಾಗಿ ಕಾಣಿಸ್ತಿದೆ. ನಾನು ಚೆನ್ನಾಗಿ ಕಾಣ್ತಿದ್ರೆ ಅವಳು ಚೆನ್ನಾಗಿ ಕಾಣ್ತಾಳೆ. ಈ ಕಡೆ ತೋರಿಸಿ ನೀಟಿ. ಇದು ಒಣ ಅಂತ ಇದ್ರಿ ಇನ್ನೇನು ಹೇಳ್ತಾರೆ. ನಾನೇ ಚೆನ್ನಾಗಿ ಬೇಡ ನಿಂಗೆ ಲಿಪ್ಸ್ಟಿಕ್ಕು ಬೇಡಪ್ಪ. ನಾವು ಆ್ಯಕ್ಚುಲಿ ಕ್ಲಿಪ್ ಹಾಕ್ಬಿಟ್ಟಿದೆ, ಸುಮ್ಮನೆ ಗಾಳಿಗೆಲ್ಲ ಆರುತ್ತೆ ಅಂತೇಳಿ. ಅದನ್ನು ನಾಳೆ ತೋರಿಸ್ತೀನಿ ಹೇರ್ ಸ್ಟೈಲ್. ಓಕೆ, ಚೆನ್ನಾಗಿರುತ್ತೆ. ನನ್ನ ಮಗ ನೋಡು ಅವ್ರ ಅಜ್ಜಿ ಪಕ್ಕ ಕುತ್ಕೊಂಡ್ಬಿಟ್ಟಿದ್ದಾನೆ. ನಾನು ಚೆನ್ನಾಗಿ ಕಾಣ್ತಿದ್ದೀರಾ ಹೇಳಿ. ನಮ್ಮ ಅಕ್ಕ ಚೆನ್ನಾಗಿ ಕಾಣ್ತಾಳ, ಯಾರು ಚೆನ್ನಾಗಿ ಕಾಣ್ತಾಳೆ? ನೀನೇ ಚೆನ್ನಾಗಿ ಕಾಣ್ತಾ ಇದೆಯಮ್ಮ. ಥ್ಯಾಂಕ್ ಯು. ನಂಗೆ ಏನಾಯ್ತು ಗೊತ್ತಾ, ಈ ಕತೆ ಹೇಳ್ತೀನಿ. ಇಲ್ಲ ಹಿಂಗೆ ಹೇಳ್ತೀನಿ, ನಾನು ತೋರಿಸ್ಬೇಕು ಚಪ್ಪಲಿ. ನನಗೆ ಇದು ನಮ್ಮ ಅಕ್ಕಂದು ಚಪ್ಪಲಿ, ನನ್ನಲ್ಲ ಚಪ್ಪಲಿ. ಏನಾಯ್ತು ಅಂದರೆ ಬಿಡು ಅಂಕಲ್ ಜಾಗ ಬಿಡು. ನನ್ನ ಚಪ್ಪಲಿ ಈಗ ಕಿತ್ತೋಯ್ತು. ಸೊ ನಮ್ಮ ಅಕ್ಕಂದು ಬೇರೆ ಚಪ್ಪಲಿ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಕುತ್ಕೋ ಹೇಳ್ತೀನಿ. ಉತ್ತರಳ್ಳಿ ಬಂದರೆ ಅದಿನ್ನೂ ಹಾಕಿಲ್ಲ ಗೈಸ್, ಆದರೆ ಓಪನ್ ಆಗಿಲ್ಲ. ಸ್ಟಾರ್ಟ್ ಆಗಿದೆ. ಪ್ರಾಬ್ಲಮ್. ಅಮ್ಮಂಗೆ ಇನ್ನೊಂದು ಮಸಾಲೆ ಒಂದೇ ಸಾಕ. ನಾವು ಬೇಡ ತಿನ್ನೋದು ಬಿಟ್ಬಿಡೋಣ ಅಂತ. ತಿನ್ನು ತಿನ್ನಪ್ಪ. ನೀನು ತಿನ್ನಪ್ಪ. ನಾವು ನಿಮ್ಮ ಭಾವ ನಿಧಾನ. ನೀನೇ ತಿನ್ಬೇಡ. ನಾನು ತಿಂದೆ ಕಣೆ, ನಾನು ತಿಂದೆ. ತಿನ್ನೆ.
ನಿಧಾನ ನಿಧಾನ. ಒಂದೇ ತಂದು ಏನು ಸಾಲ್ದ ಇಷ್ಟೊತ್ತು ಕಲ್ಲು ಸುಮ್ಮನೆ ಕುಂತಿದ್ದ, ಇವಾಗ ನೋಡು. ಏನ್ರಿ ಗಾಡಿ ಏನಾದ್ರು ಅಡ್ಡನ ಏನಕ್ಕೆ ಆರನ್ ಮಾಡ್ತಾರ? ಚೆನ್ನಾಗೈತಾ ಮಿನಿ ಕಾಪಿ 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 ಚೆನ್ನಾಗೈತಾ? ಬಾವ ವಿಡಿಯೋ ಮಾಡ್ತಾ ಇದ್ವಿ. ವಾವ್, ಕಾಫಿ ಚೆನ್ನಾಗೈತಾ ಯಾಮಿನಿ ಅವರೇ? ಒಂದಂತೆ ಕೊಡು. ಏಯ್ ಏಯ್ ಚೆನ್ನಾಗಿದೆ. ಆಯ್ ಆಯ್ ಆಯ್. ಅಲ್ಲ ಬಿಸಿ ಇಲ್ವಾ ಲೋಟ ಅಂತ? ಅಪ್ಪ ಬಂದಿಲ್ಲ ಅಪ್ಪ. ಇಲ್ಲ ಇನ್ನೊಂದ್ಸತಿ ಕೊಡಿ ಬಾಬಾ. ಹಲೋ, ನಿಮ್ಮಿಬ್ಬರಿಗೂ ಹೊಡಿತೀನಿ ಅಂತ ನಾನೇ ಸೇರ್ಕೊಂಡು ಹೇಳ್ತಾ ಇದೀನಿ ನೋಡ್ರಿ. ಆ ಮಗುಗೆಲ್ಲ ಅಯ್ಯೋ ನಡೆ. ಏನ್ ಮನ್ವಿ ಇಲ್ಲಿ ಮಾತ್ರ ಎತ್ಕೊಂಡ್ಬಿಡೋದು ಗುರು. ಅವಳ ಮಗುನೇ ಎತ್ಕೊಳ್ಳಲ್ಲ ಗಾಯ್ಸ್. ಅವಳು ಎಲ್ಲಾದ್ರೂ ಹೊರ್ಗಡೆ ಬಂದ್ರೆ ನಾನು ನಮ್ಮಮ್ಮ ಅಷ್ಟೇ ಎತ್ಕೊಳ್ಳೋದು. ಓಹ್ ಕತೆಗಳು ಗಾಯ್ಸ್ ನಮ್ಮ ಅಕ್ಕಂದು. ಅವನು ಇವಾಗಲೂ ನಮ್ಮ ಹತ್ರ ಬರ್ತಾನೆ, ಅಮ್ಮ ಹತ್ರ ಹೋಗ್ತಾನೆ, ನನ್ನ ಹತ್ರ ಬರ್ತಾನೆ ಅಷ್ಟೇ. ಅವಳ ಹತ್ರ ಹೋಗೋದೇ ಇಲ್ಲ ಅವಳು. ನಾಳೆ ಕೂಡ ಇವರೇ ಎತ್ಕೊಂಡಿರ್ತಾರೆ. ನಾನು ಎತ್ಕೊಳ್ಳಲ್ಲಪ್ಪ, ನಂಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವೇನಕ್ಕೆ ಬಂದಿದ್ದೀವಿ ಏನು ಅಂತ ನಾಳಿನ ಬ್ಲಾಗಲ್ಲಿ ಓ ಗೈಸ್ ಏನಿರಬಹುದು ಅಂತ ಗೆಸ್ ಮಾಡಲ್ಲ. ಗೆಸ್ ಮಾಡಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಏನಂತ ಅಂದರೆ ಗಾನವಿ ವ್ಲಾಗ್ಸ್ ಅಂತ ಇರೋಲ್ಲ ಸಿಸ್ಟರ್ಸ್, ಅವ್ರ ಮನೆಗೆ ಬಂದಿರೋದ್ರಿಂದ ಅಂದರೆ ಹೋಗ್ತಿದ್ದೀವಿ ಇನ್ನೂ. ಲೆಟ್ಸ್ ಏನಂತ ನಾಳೆ ಗೊತ್ತಾಗುತ್ತೆ ಅಲ್ವಾ ಮನ್ವಿ? ಗುಂಡಣ್ಣ ಹೌದಂತೆ. ಗುಂಡ ಸೈ ಎಸ್ 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 ಎಸ್. ಇಲ್ಲ ಇದೆ. ನಮಸ್ತೆ ಮಾಡು ಮಗನೇ. ಅವನು ಬೇರೆಯವ್ರು ಮಾಡ್ತಾನೆ ಗೈಸ್, ನಮಗೆ ಮಾತ್ರ. ಸೊ ಆಗಲೇ ಹೇಳಿದಾಗೆ ಒಂದು 3 o'clock ಆ ಥರ ನಾವು 3 o'clock 3:30 ಆ ಥರ ಮನೆ ಬಿಟ್ವಿ. ಸೊ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಮಧ್ಯಾಹ್ನ ಆಗಿತ್ತಲ್ವ, ಲೈಕ್ ಸಂಜೆ ಆಗಿಬಿಟ್ಟಿತ್ತಲ್ಲ. ಸೊ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ವಿ. ಎಸ್, ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದರು. ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ರು, ಬಂದಿದ್ದರು. ಸೊ ಏನಕ್ಕೆ ಅಂತಂದರೆ ನಾಳೆ ನನ್ನ ತಂಗಿ ಎಂಗೇಜ್ಮೆಂಟ್ ಇತ್ತು ಅಂತ ಎಲ್ಲರೂ ನಾವು ಸಂಜೆ ಹೋಗಿದ್ವಿ. ಸೊ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇತ್ತು. ನಮ್ಮಮ್ಮ ನಮ್ಮ ತಾತನ ಮಾತಾಡಿಸ್ತಾಯಿದ್ರು, ನಮ್ಮ ತಾತ ಮಲ್ಕೊಂಡಿದ್ರು ಅಂತ ಹೇಳಿ. ಸೊ ಆಲ್ರೆಡಿ ನನ್ನ ತಂಗಿ ಮೆಹಂದಿ ಎಲ್ಲ ಮುಗಿಸ್ಕೊಂಡಿದ್ಲು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4:30 4:45 ಆ ಥರ ಆಗಿಬಿಟ್ಟಿತ್ತು. ನಗ್ತೀಯಾ? ನಗ್ತಾ ಇರೋದು ನೋಡಿ ಮಮ್ಮಿ. ಏಮ್ ನೀನು ತೆಂಗಿನಕಾಯೆಲ್ಲ ಇಕ್ಬಿಟ್ರವಳೆ. ಆಯ್ ಜಿಷ್ಣು, ಹೆಂಗಿದ್ಯಾ ಅಂತೆ. ಚೆನ್ನಾಗಿದ್ದೀನಿ ನನ್ನ ಮಗನೇ. ಹೆಂಗೋಯ್ದ್ಯೋ? ಹಾಂ ಹೆಂಗಿದ್ಯೋ? ಹಾಯ್ ಮಾಡು. ಹೇಳು ನೀನು ಹೇಳು. ಬಾ ಈ ಕಡೆ ಬಾ, ಇಲ್ಲಿ ಬಾ, ಬೆಳಕಕ್ಕೆ ಬಾ. ಲೈಟ್ ಹಾಕಿ ಕವಿ, ಅಲ್ಲಿ ಲೈಟ್ ಹಾಕಿ ಹೋಗಪ್ಪ. ಹಾಂ ಬಾಯ್. ಹಾಂ ಕರೆಕ್ಟಾಗಿ ಕಾಣಿಸ್ತೀನಿ. ಹೇಳು, ನೀನು ಹೇಳು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು. ಅದು ಅದಕ್ಕೆ ನೀನು ಅವಾಗಲೇ ಮಾಡ್ದಲ್ಲ, ನಾನು ಇವಾಗ ಮಾಡಿದೆ. ಇಲ್ಲ ಒಂದು ಚಾನಲ್. ಅಯ್ಯೋ ಸರಿ, ಅವಳು ನೀನು ಎತ್ಕೊಬ. ನಮ್ಮಿಬ್ಬರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀನು ಬಾಯಲ್ಲಿ ಹೇಳಿಸ್ತೀನಿ. ಯಾಕೆ ಏನಾಯ್ತು? ಮಕ್ಕಳು ಹಾಳು ಮಾಡೋ ಡಿಸ್ಕಷನ್ ಏನು ನಡೀತಾ ಇದೆ? ಯಾರು ಅವ್ರು ಹೇಳಿದ್ರಾ? ಅವ್ರೇ ಹೇಳಿದ್ರ ಟೀಚರ್ಸ್? ಹಂಗಂದ್ರೆ ಮದ್ವೆಗೆ ಏನ್ ಮಾಡ್ತಾರೋ? ಓಕೆ. ಎಷ್ಟೊತ್ತಿಗೆ ಬಿಟ್ವಿ? 11 o'clock ಮನೆ ಬಿಟ್ಟಿದ್ವಿ. ಮತ್ತೆ ಎಲ್ಲೋಗಿದ್ದೆ? ಸ್ಕೂಲ್ ಹತ್ರ ಹೋಗಿ ನೆನ್ನೆ ಕಳಿಸ್ಲಿಲ್ಲ ಅವರು. ಮೇಡಮ್ ಉಗಿಸ್ಕೊಂಡು ಒರೆಸ್ಕೊಂಡು ಇವತ್ತು ಹೋಗಿ ಮತ್ತೆ ಉಗಿಸ್ಕೊಂಡು ಕರ್ಕೊಂಡು ಹಾಸ್ಟೆಲ್ಗೆ ಸೇರಿಸಿದ್ರೆ ಇದು ನಮ್ಮ ಮಕ್ಕಳು ನಾವು ಅಲ್ಲಲ್ಲ ಮಗುನ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟು ನಮ್ಮ ಮಗುನ ನಾವು ಕರ್ಕೊಂಬರಕ್ಕೆ ಉಗಿಸ್ಕೊಬೇಕಾಯ್ತು.
Serious ಆಗಿ ಯಾರ್ ಕೈಯಲ್ಲೂ ಬೈಸ್ಕೊಂಡಿಲ್ಲ ನಾವು. ಹೌದಾ ಹಂಗ್ ಬೈದ್ರ ಏನಂದ್ರಕ್ಕ ಒಂದ್ಸರಿ ನಮ್ಗೆ ಹೇಳು ಅಕ್ಕ ಹೇಳು ಏನಂದ್ರು ಬಾರ ಇಲ್ಲಿ ಹೋಗ್ಬಿಟ್ಟ ಇವಳು ವಿಡಿಯೋ ಬಾರ ಇಲ್ಲಿ ಉಗಿಸ್ಕೊಂಡಲ್ಲ. ಚಿಕ್ಕಮ್ಮ ಸೊಪ್ಪು ಸಾರು ಮಾಡಿದ್ದಾರೆ, ಹಪ್ಪಳ, ರೈಸ್. ಸದ್ಯಕ್ಕೆ ಅಷ್ಟೇ ಇವತ್ತು ಊಟ, ಕಾಸ್ ನೋ ಟೈಮ್. ಅವಳು ಬರಲ್ಲ ಅನ್ಸುತ್ತೆ. ಅವಳು ನಮ್ಮ ಚಿಕ್ಕಮ್ಮ ಸಣ್ಣ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ನಾಳೆ ಹೇಳ್ತೀನಿ. ಪೊರ್ಕೆ ಮಾಪು ಜಾಸ್ತಿ ಇರ್ಲಿ ಬಿಡು, ಆಟ ಆಡ್ಕೊಂಡಿರ್ತಾನೆ. ಏನಾಗಲ್ಲ ಸುಮ್ಮನೆ ಇರು, ಏನಾಗಲ್ಲ ಸುಮ್ಮನೆ. ಆ ಪೊರ್ಕೆನ ಈ ಕಡೆ ಹಾಕು, ಅದೇನು ಉದ್ರಲ್ಲ ಬಿಡು. ಈ ಕಡೆಗೆ ಹಂಗೆ ಕಸ ಗುಡ್ಸೆ ಚಿನಿ. ಗುಡಿಸ್ತಾ ಇರ್ತಾನೆ ನೋಡಲ್ಲಿ. ಹಂಗೆ ಎತ್ತಕ್ಕಾಗಲ್ಲ. ನನಗೂ ಹಾಕ್ಬಿಟ್ಟು ನನಗೂ ಹಾಕ್ದೆ ನೀನು. ಪ್ರೀತಿ ಇದ್ರೆ ಇದು. ದೋಸೆ ಹಾಕ್ತಾರದು ವಿಡಿಯೋ ಮಾಡಿದಾರೆ. ಮುಚ್ಚೆ ಬಾಯಿ. ಗೈಸ್, ನಮ್ಮ ಅಕ್ಕ ನೋಡಿ ನಾನು ದೋಸೆ ಹಾಕ್ಕೊಟ್ಟು ದೋಸೆ ಹಾಕ್ಕೊಡ್ತಾ ಇದೀನಿ ಅಂತ ವಿಡಿಯೋ ಮಾಡುವಂತ ಫೋನ್ ಕೊಟ್ಟರು. ಇಲ್ಲ ಗುರು, ಇವತ್ತು ವ್ಲಾಗ್ ಆಗಿಲ್ಲ ಅಂದ್ರೆ ಆಮೇಲೆ ನಾನು ನನ್ನ ಸೊಸೆ ದೋಸೆ ಹಾಕಿ ಹಾಕಿ ಕೊಡ್ತಾ ಇದ್ದಾಳೆ, ತಿನ್ನೋರು ತಿಂತಾ ಇದ್ದಾರೆ, ಅವಳಿಂದ ತಿಂದಿಲ್ಲ. ನೋಡಿದ್ರ ಫ್ರೆಂಡ್ಸ್, ನನಗೆ ಎಲ್ಲರೂ ತಿಂದು ಚೆನ್ನಾಗಿರ್ಲಿ ಅಂತ ನನಗೆ. ಇವರೆಲ್ರಿಗೂ ಬಡಿಸ್ತಾವ್ರೆ. ಅಲ್ಲ ನಮ್ಮ ಮನೆ ಆಕ್ಚುಲಿ ಏನ್ ಗೊತ್ತಮ್ಮ, ಬಿಗ್ ಬಾಸ್ ನೋಡ್ತಾರೆ ಅಲ್ಲ. ಬಿಗ್ ಬಾಸ್ ಇಲ್ಲಿ ಮನೇಲೆಲ್ಲ ಬಿಗ್ ಬಾಸ್ ನೋಡಿಕೊಂಡು ಊಟ ಎಲ್ಲ ಮುಗಿಸಿ ಸ್ವಲ್ಪ ಚಿಟ್ಚಾಟ್ ಫ್ಯಾಮಿಲಿ ಅಂದರೆ ಇರುತ್ತಲ್ವ. ಸೊ ನಾವೆಲ್ಲ ಕೂತ್ಕೊಂಡ್ರೆ ಅಂತೂ ಮಾತು. ಸೊ ಹಾಗೆ ಸ್ವಲ್ಪ ನೀಲ್ ಪಾಲಿಶ್ ಅದು ಇದು ಅಂತೆಲ್ಲ ಮಾಡ್ಕೋತಾಯಿದ್ರು, ಇರುತ್ತಲ್ವ ಲೇಡೀಸ್ ಥಿಂಗ್ಸ್ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವಿಡಿಯೋ ಎಂಡ್ ಮಾಡೋದು ಸಹ ಮರ್ತೋಗ್ಬಿಟ್ಟಿದ್ದೆ, ಬಿಕಾಸ್ ಮಾತಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಸೊ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು. ಸೊ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಲೈಕ್ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರಾತ್ರಿ ಮರ್ತೋದೆ ವಿಡಿಯೋ ಎಂಡ್ ಮಾಡೋದು. ಸೊ ಬೆಳಗ್ಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಇವತ್ತೇ. ಸೊ ಎಸ್, ಬಾಯ್.